ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ನಾನಿವತ್ತು ಮೌಲ್ಯ ಶಿಕ್ಷಣವನ್ನ ನಿಮ್ ಮುಂದೆ ತರ್ತಾ ಇದ್ದೀನಿ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಈ ಇಂದಿನ ತರಗತಿಗಳಲ್ಲಿ ಆರೋಗ್ಯ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ಕ್ಲಾಸ್ಗಳನ್ನ ಮುಗಿಸಿದ್ದೇನೆ. ಈಗ ಮೌಲ್ಯ ಶಿಕ್ಷಣದ ಕ್ಲಾಸ್ಗಳನ್ನ ಆರಂಭಿಸ್ತಿದ್ದೇನೆ. ಅದಕ್ಕಿಂತ ಮುಂಚಿತವಾಗಿ ಈ ಕ್ಲಾಸ್ ಯಾರಿಗೆಲ್ಲ ಯೂಸ್ ಆಗುತ್ತೆ ಅಂದ್ರೆ PSTR, GPSTR ಹಾಗೂ HSTR ಗೆ, ಅದರಲ್ಲೂ ಕೂಡ ಆರೋಗ್ಯ ಮತ್ತು ಮೌಲ್ಯ ಶಿಕ್ಷಣ ಅತ್ಯಂತ ಅವಶ್ಯಕತೆ ಇರೋದ್ರಿಂದ ಅವರಿಗೆ ಹೆಲ್ಪ್ ಆಗುತ್ತೆ. ಆರೋಗ್ಯ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ಎಲ್ಲಾ ಚಾಪ್ಟರ್ ಗಳನ್ನ ನಾವು ಕಂಪ್ಲೀಟ್ ಆಗಿ ಮುಗಿಸಿರುವಂತದ್ದು. ಇದೀಗ ಮೌಲ್ಯ ಶಿಕ್ಷಣ ಏನಿದೆ ಅದನ್ನ ಮುಗಿಸುವಂತ ಕೆಲಸವನ್ನ ಮಾಡ್ತಿದ್ದೇವೆ. ಸ್ನೇಹಿತರೆ, ಈಗ ಬಿಟ್ಟಿರುವಂತಹ ಅಪ್ಡೇಟ್ ಏನಿದೆ, ಹಳೆಯ ಅದೇನಿದೆ ಎಲ್ಲವೂ ಅದೇ ಇದೆ. ಜಸ್ಟ್ ಒಂದ್ ಚಾಪ್ಟರ್ ಅಂದ್ರೆ ಮೌಲ್ಯ ಶಿಕ್ಷಣದ ಬೋಧನಾ ವಿಧಾನಗಳು, ಮೌಲ್ಯಗಳು ಅಂತ ಏನಿದೆ ಅದು ಕೂಡ ಇದರಲ್ಲಿ ಒಳಗೊಂಡಿದೆ. ಆದ್ರೂ ಕೂಡ ನಾವು ಅದನ್ನ ಎಕ್ಸ್ಟ್ರಾ ಏನಿದೆ ಅದನ್ನು ಕೂಡ ಅಪ್ಡೇಟ್ ಮಾಡಿರುವಂತದ್ದು. ಅದೆಲ್ಲವನ್ನ ಹೇಳ್ತೀನಿ. ಅದು PDF ಅಲ್ಲಿ ಇದೆ. ಅದು ಹೇಗೆ ಬೈ ಮಾಡೋದು, ಈಗ ಆಲ್ರೆಡಿ ಬೈ ಮಾಡಿರೋರಿಗೆ ಹೇಗೆ ಅದನ್ನ ಎಕ್ಸ್ಟ್ರಾವಾಗಿ ಉಚಿತವಾಗಿ ಕೊಡೋದು, ಅದೆಲ್ಲವನ್ನ ಹೇಳ್ತೀವಿ. ಅದಕ್ಕಿಂತ ಮುಂಚಿತವಾಗಿ ನಾವು ಇದೀಗ ನೋಡೋಣ ಮೌಲ್ಯ ಶಿಕ್ಷಣ. ಸ್ನೇಹಿತರೆ, ಅಧ್ಯಾಯ 1 ಇದು ಹಳೆ ಇದ್ರಲ್ಲಿ, ಬಟ್ ಈಗ ಅಧ್ಯಾಯ 1 ಬಂದು ಬದಲಾಗಿದೆ. ಅದನ್ನ ಅಪ್ಡೇಟ್ ಅಲ್ಲಿ ಇರುವಂತದ್ದು. ಈಗ ನೋಡೋಣ ಒಳ್ಳೆಯತನದ ಸಿದ್ಧಾಂತಗಳು. ಒಳ್ಳೆಯತನದ ಸಿದ್ಧಾಂತಗಳು ಏನಿದು? ಒಳ್ಳೆಯತನದ ಸಿದ್ಧಾಂತಗಳು ಸ್ನೇಹಿತರೆ, ಮೌಲ್ಯ ಶಿಕ್ಷಣದಲ್ಲಿ, ವ್ಯಾಲ್ಯೂ ಎಜುಕೇಶನ್ ಅಲ್ಲಿ ಒಳ್ಳೆತನದ ಸಿದ್ಧಾಂತಗಳು ಪ್ರಮುಖ ಸ್ಥಾನವನ್ನ ಪಡೆಯುತ್ತೆ. ಮಾನವನ ನಡವಳಿಗಳು, ನಿರ್ಧಾರಗಳು ಮತ್ತು ಅವನ ಗುರಿಗಳಲ್ಲಿ ಒಳ್ಳೆಯದು ಎಂದರೆ ಏನು ಎಂಬುದನ್ನು ವ್ಯಾಖ್ಯಾನಿಸಲು ಈ ಸಿದ್ಧಾಂತಗಳು ಸಹಾಯ ಮಾಡುತ್ತೆ. ಅಂದ್ರೆ ಮೌಲ್ಯ ಶಿಕ್ಷಣದಲ್ಲಿ ಒಳ್ಳೆತನದ ಸಿದ್ಧಾಂತಗಳು ಏನಿರುತ್ತೆ, ಒಬ್ಬ ವ್ಯಕ್ತಿ ಹೇಗಿರ್ಬೇಕು, ಅವನಲ್ಲಿ ಏನು ಒಳ್ಳೆಯದು ಅಂತ ವ್ಯಾಖ್ಯಾನಿಸಲು ಇದು ಅನುಕೂಲವನ್ನ ಮಾಡಿಕೊಡುವಂತದ್ದು. ಇದರಲ್ಲಿ ಕೆಲವೊಂದು ಸಿದ್ಧಾಂತಗಳಿವೆ, ಅವುಗಳನ್ನ ನೋಡೋಣ, ಎಕ್ಸ್ಪ್ಲೈನ್ ಮಾಡ್ಬಿಡೋಣ. ಮೊದಲನೇದು ಆಂತರಿಕ ಮತ್ತು ಬಾಹ್ಯ ಒಳ್ಳೆತನ. ಇದು ಇಂಪಾರ್ಟೆಂಟ್. ಇವೆರಡು ಇದೆ ಫಸ್ಟ್ ಪಾಯಿಂಟ್ಸ್ ಅಲ್ಲಿ, ಆಂತರಿಕ ಮತ್ತು ಬಾಹ್ಯ ಒಳ್ಳೆತನ. ಅದರಲ್ಲಿ ನಾವು ಇದೀಗ ಆಂತರಿಕ ಒಳ್ಳೆತನವನ್ನ ನೋಡೋಣ. ಅಂದ್ರೆ ಆಂತರಿಕ ಒಳ್ಳೆತನ ಅಂದ್ರೆ ಯಾವುದೋ ಒಂದನ್ನ ಬಳಸದೆ, ಯಾವುದೋ ಒಂದನ್ನ ಬಯಸದೆ, ಸ್ವತಃ ತನ್ನಷ್ಟಕ್ಕೆ ತಾನೇ ಬಳಸದೆ ಅಥವಾ ಬಯಸದೆ ತನ್ನಷ್ಟಕ್ಕೆ ತಾನೇ ಮೌಲ್ಯವನ್ನ ಹೊಂದುವಂಥದ್ದು ಆಂತರಿಕ ಒಳ್ಳೆತನ ಆಗುತ್ತೆ. ಇದರ ಉದಾಹರಣೆ ಹೇಳಿದಾಗ ನಿಮ್ಗೆ ಅರ್ಥ ಆಗುತ್ತೆ. ತನ್ನಲ್ಲಿಯೇ ಮೌಲ್ಯವನ್ನ ಹೊಂದಿರುವ ಒಳ್ಳೆತನವನ್ನ ಆಂತರಿಕ ಒಳ್ಳೆತನ ಅಂತ ಕರಿತೀವಿ. ಇಲ್ಲಿ ಸ್ನೇಹಿತರೆ ನಿಮ್ಗೆ ನೋಡಿ, ಸಂತೋಷ, ಸತ್ಯ, ಪ್ರೀತಿ, ನ್ಯಾಯ, ಜ್ಞಾನ, ಶಾಂತಿ. ಇದನ್ನ ಹೇಗಪ್ಪ ಅರ್ಥ ಆಗುತ್ತೆ ಅಂತ ಅನ್ಕೋಬೇಡಿ. ನೋಡಿ ಸ್ನೇಹಿತರೆ, ಈಗ ಒಬ್ಬ ವಿದ್ಯಾರ್ಥಿ ಇರ್ತಾನೆ. ಒಬ್ಬ ವಿದ್ಯಾರ್ಥಿ ಏನಂದ್ರೆ, ನನಗೆ ಓದೋದ್ರಿಂದ ನನಗೆ ಜ್ಞಾನ ಸಿಗುತ್ತೆ, ನನಗೆ ಸಮಾಜದಲ್ಲಿ ಒಂದ್ ರೀತಿ ಚೆನ್ನಾಗಿ ಬದುಕಬೇಕು ಅನ್ನುವಂತಹದ್ದು ಏನಿದೆ, ಇದು ಆಂತರಿಕ ಒಳ್ಳೆತನ ಆಗುತ್ತೆ. ಆಂತರಿಕ ಒಳ್ಳೆತನ ಆಗುತ್ತೆ. ಆದ್ರೆ ಇಲ್ಲ, ಸಮಾಜದಲ್ಲಿ ನನಗೆ ಒಳ್ಳೆ ಹೆಸರು ಬೇಕು, ನನಗೆ ಎಕ್ಸಾಮ್ ಅಲ್ಲಿ ಪಾಸ್ ಆಗ್ಬೇಕು ಅನ್ನುವಂತಹ ಗುರಿಯನ್ನ ಇಟ್ಕೊಂಡು ಏನಾದ್ರೂ ಓದುದ ಅಂದ್ರೆ ಅದು ಬಾಹ್ಯ ಒಳ್ಳೆತನ ಆಗುತ್ತೆ. ಅಂದ್ರೆ ಇಲ್ಲಿ ಯಾವುದೇ ವಸ್ತುವನ್ನ ಬಾಹ್ಯ ಒಳ್ಳೆತನ ಆಗುತ್ತೆ. ನಿಮ್ಗಿನ್ನೂ ಕ್ಲಿಯರ್ ಆಗಿ ಹೇಳ್ತೀನಿ. ಆಂತರಿಕ ಒಳ್ಳೆತನದಲ್ಲಿ ಏನನ್ನೂ ಅಪೇಕ್ಷಿಸ್ಕೊಳ್ಳಲ್ಲ, ಏನನ್ನೂ ಬಳಸೋದಿಲ್ಲ. ಸೊ ಅದು ಆಂತರಿಕ ಒಳ್ಳೆತನ. ಅಂದ್ರೆ ಇವಾಗ ನನ್ನೊಳಗೆ ಅದು ಬರಬೇಕು, ಅದು ಒಳ್ಳೆತನ, ಆಂತರಿಕ ಒಳ್ಳೆತನ. ಬಾಹ್ಯ ಒಳ್ಳೆತನ ಅಂದ್ರೆ ಬೇರೆದ್ರಿಂದ ಆಕರ್ಷಿತನಾಗಿ ಮಾಡುವಂಥದ್ದು. ನಿಮ್ಗೆ ಬಾಹ್ಯ ಒಳ್ಳೆತನವನ್ನ ಹೇಳಿದಾಗ ಅರ್ಥ ಆಗುತ್ತೆ. ನೋಡೋಣ. ಮೊದಲಿಗೆ ಆಂತರಿಕ ಒಳ್ಳೆತನದ ಲಕ್ಷಣಗಳು ಏನಂದ್ರೆ, ಸ್ವತಃ ಮೌಲ್ಯಯುತವಾಗಿರ್ತವೆ, ಬೇರೆ ಫಲಿತಾಂಶಕ್ಕಾಗಿ ಅಗತ್ಯವಿಲ್ಲ, ಶಾಶ್ವತ ನೈತಿಕ ಮೌಲ್ಯವನ್ನ ಹೊಂದಿರುತ್ತವೆ, ವ್ಯಕ್ತಿಯ ಮತ್ತು ಸಮಾಜದ ಕಲ್ಯಾಣಕ್ಕೆ ಮೂಲಭೂತವಾಗಿದೆ. ಈಗ ಬಾಹ್ಯ ಅಥವಾ ಸಾಧನಾತ್ಮಕ ಒಳ್ಳೆತನ ಅಂದ್ರೆ ಏನು ಅಂತ ನೋಡೋಣ. ಮತ್ತೊಂದು ಉತ್ತಮ ವಸ್ತುವನ್ನ ಅಥವಾ ಗುರಿಯನ್ನ ಸಾಧಿಸಲು ಮಾಧ್ಯಮವಾಗಿ ಬಳಸಲ್ಪಡುವ ವಸ್ತುಗಳು. ಬೇರೆ ಉದ್ದೇಶ ಅಥವಾ ಗುರಿಯನ್ನ ಸಾಧಿಸಲು ಉಪಯೋಗವಾಗುವ ಒಳ್ಳೆತನವನ್ನ ಸಾಧನಾತ್ಮಕ ಅಥವಾ ಬಾಹ್ಯ ಒಳ್ಳೆತನ ಅಂತಾರೆ. ಇಲ್ಲಿ ಉದಾಹರಣೆಗಳಿದೆ ನೋಡಿ. ಈಗ ಫಾರ್ ಎಕ್ಸಾಂಪಲ್, ಹಣ ಗಳಿಸೋದಕ್ಕೆ, ಉದ್ಯೋಗ ಪಡೆಯೋದಕ್ಕೆ, ಔಷಧಿ, ವಾಹನ, ಪುಸ್ತಕ, ಹೀಗೆ ತಂತ್ರಜ್ಞಾನವನ್ನ ಪಡೆಯೋದಕ್ಕೆ ನೀನು ಓದ್ದೆ ಅಂದ್ರೆ ಇದು ಬಾಹ್ಯ ಒಳ್ಳೆತನ. ಅದು ನಿನಗಾಗಿ ಇಲ್ಲ, ನನ್ಗೆ ಇದೇನು ಬೇಡ, ನನಗೆ ಒಳ್ಳೆತನ ಬೇಕು ಅಂತ ಓದಿದ್ರೆ ಅದು ಆಂತರಿಕ ಒಳ್ಳೆತನ ಆಗುತ್ತೆ. ಇನ್ನು ಇದರ ಲಕ್ಷಣಗಳಂದ್ರೆ, ಸ್ವತಃ ಅಂತಿಮ ಗುರಿ ಆಗೋದಿಲ್ಲ, ನಾನೇ ಓದ್ಬೇಕು ಅಂದ್ಕೊಳ್ಳಲ್ಲ, ನನ್ಗೇನೋ ಒಂದ್ ಬೇಕು, ನನಗೆ ಜಾಬ್ ಬೇಕು ಅನ್ನುವಂತ ಓದ್ತಾ ಇದ್ದೀನಲ್ಲ, ಅದು ಬಾಹ್ಯ ಒಳ್ಳೆತನ ಆಗಿರುತ್ತೆ. ಮತ್ತೊಂದು ಗುರಿಯನ್ನ ಸಾಧಿಸಲು ಉಪಯೋಗ ಆಗುತ್ತೆ, ಸಂದರ್ಭಕ್ಕೆ ಅನುಗುಣವಾಗಿ ಮೌಲ್ಯ ಬದಲಾಗಬಹುದು. ಹೌದು, ಉಪಯುಕ್ತತೆಯನ್ನ ಆಧರಿಸಿರುವಂತದ್ದು. ನಿಮ್ಗೆ ಅರ್ಥ ಆಯ್ತು ಅನ್ಸುತ್ತೆ. ಇಲ್ಲೊಂದು ವ್ಯತ್ಯಾಸಗಳಿದೆ, ನೋಡಿದ್ರೆ ನಿಮ್ಗೆ ಇನ್ನು ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ನೋಡಿ, ಆಂತರಿಕ ಮತ್ತು ಬಾಹ್ಯ ಒಳ್ಳೆತನದ ವ್ಯತ್ಯಾಸಗಳು. ಆಂತರಿಕ ಒಳ್ಳೆತನ, ಬಾಹ್ಯ ಒಳ್ಳೆತನ. ಸ್ವತಃ ಮೌಲ್ಯಯುತ, ನನ್ನೊಳಗೆ ಬರುವಂತದ್ದು, ಇದು ಮತ್ತೊಂದು ಗುರಿಗಾಗಿ ಬರುವಂತದ್ದು. ಇದೇ ಅಂತಿಮ ಗುರಿ. ಇಲ್ಲಿ ಗುರಿ ಸಾಧಿಸುವ ಒಂದು ಸಾಧನ ಈ ಬಾಹ್ಯ ಒಳ್ಳೆತನ. ಶಾಶ್ವತವಾಗಿರುವಂತದ್ದು ಇದು ಸಂದರ್ಭಾನುಸಾರಕ್ಕೂ ಬದಲಾಗುತ್ತೆ.
ಸಂತೋಷ, ಸತ್ಯ, ಪ್ರೀತಿ ಇಲ್ಲಿ ಹಣ, ಶಿಕ್ಷಣ, ಔಷಧಿ. ಅರ್ಥ ಆಗಿದೆ ಅನ್ಕೊಳ್ತೀನಿ ನೋಡಿ. ಆಂತರಿಕ ಒಳ್ಳೆತನ ಅಂದ್ರೆ ಸಂತೋಷ, ಸತ್ಯ, ಪ್ರೀತಿ, ಕರುಣೆಗಾಗಿ ಮಾಡುವಂಥದ್ದು. ಬಾಹ್ಯ ಒಳ್ಳೆತನ ಅಂದ್ರೆ ಹಣ, ಶಿಕ್ಷಣ, ಉದ್ಯೋಗ, ಅದಕ್ಕೋಸ್ಕರ ನಾವು ಒಳ್ಳೆತನವನ್ನ ಮಾಡುವಂಥದ್ದು. ಓಕೆ, ಕ್ಲಿಯರ್ ಅಂದ್ಕೊಂಡಿದ್ದೀನಿ. ಇನ್ನು ಸುಖೈಕವಾದ ಒಳ್ಳೆತನದಲ್ಲಿ ಎರಡನೇದು ಒಂದು ಆಂತರಿಕ ಮತ್ತು ಬಾಹ್ಯ, ಎರಡನೇದು ಸುಖೈಕವಾದ, ಎಂಡೋನಿಸಮ್ ಅನ್ನುವಂಥದ್ದು. ಸುಖೈಕವಾದದ ಪ್ರಕಾರ ಸಂತೋಷ ಅಥವಾ ಸುಖವೇ ಅಂತಿಮ. ಒಳ್ಳೆತನ ಮತ್ತು ನೋವನ್ನ ತಪ್ಪಿಸುವುದೇ ಪ್ರಮುಖ ಗುರಿ. ಭಾರತೀಯ ತತ್ವಶಾಸ್ತ್ರದ ಚಾರ್ವಾಕ ದರ್ಶನವು ಈ ಸುಖೈಕವಾದದ ಬಗ್ಗೆ ಪ್ರತಿನಿಧಿಸುತ್ತದೆ. ಪಾಶ್ಚಿಮಾತ್ಯ ಚಿಂತನೆಯಲ್ಲಿ ಎಪಿಕ್ಯೂರಿಯನಿಸಮ್ ಅಂತ ಏನಿದೆ, ಈ ಸಿದ್ಧಾಂತ ಇದನ್ನ ಬೆಂಬಲಿಸುತ್ತೆ. ಪ್ರಮುಖ ಪ್ರತಿಪಾದಕರು ಯಾರಪ್ಪ ಇದ್ದಾರೆ ಅಂದ್ರೆ ಅರಿಸ್ಟಿಫಸ್ ಅನ್ನುವಂಥವ್ರು ಏನಿದ್ದಾರೆ, ತತ್ಕ್ಷಣದ ಇಂದ್ರಿಯ ಸುಖಕ್ಕಾಗಿ ಹೆಚ್ಚಿನ ಮಹತ್ವವನ್ನು ನೀಡುವುದು. ಅಂದ್ರೆ ಈಗ ನಾವು ಖುಷಿಯಾಗಿರ್ಬೇಕಷ್ಟೇ ಅಂತ ನೋಡುವಂಥದ್ದು. ಎಪಿಕ್ಯೂರಿಯಸ್ ಹೇಳೋದು ದೀರ್ಘಕಾಲದ ಶಾಂತಿ ಮತ್ತು ಮಾನಸಿಕ ನೆಮ್ಮದಿ ಮತ್ತು ಮಿತವಾದ ಸುಖವೇ ನಿಜವಾದ ಸುಖ ಎಂದು ಪ್ರತಿಪಾದಿಸಿದ್ರು. ಜೆರೆಮಿ ಬೆಥೆಮ್ ಹೇಳ್ತಾರೆ, ಹೆಚ್ಚಿನ ಜನರಿಗೆ ಹೆಚ್ಚಿನ ಸುಖ ಎಂಬ ತತ್ವವನ್ನು ಅಭಿವೃದ್ಧಿಪಡಿಸಿದ್ರು ಇವ್ರು ಹೇಳುವಂಥದ್ದು. ಇನ್ನು ಜಾನ್ ಸ್ಟುವರ್ಟ್ ಮಿಲ್ ಹೇಳೋದು ಸುಖದ ಗುಣಮಟ್ಟಕ್ಕೆ ಮಹತ್ವವನ್ನ ನೀಡುವಂಥದ್ದು. ಇದರ ತತ್ವಗಳು: ಸುಖವೇ ಶ್ರೇಷ್ಠ, ದುಃಖವನ್ನ ಸಾಧ್ಯವಾದಷ್ಟು ಕಡಿಮೆ ಮಾಡಬೇಕು, ಮಾನವನ ಎಲ್ಲಾ ಕ್ರಿಯೆಗಳನ್ನ ಗುರಿ ಸುಖವನ್ನ ಪಡೆಯುವುದಾಗಿರುವಂಥದ್ದು, ಸುಖ ದುಃಖವೇ ನೈತಿಕ ಮಾನದಂಡಗಳು. ಅಂದ್ರೆ ನಿಮ್ಗೆ ಇಲ್ಲಿ ನನಗೆ ಇನ್ನೊಂದ್ಸರಿ ಕ್ಲಿಯರ್ ಆಗಿ ಹೇಳ್ಬಿಡ್ತೀನಿ, ಇದೆಲ್ಲವನ್ನ ನೀವು ಓದ್ಕೊಳ್ಳಿ. ಅಂತಿಮವಾಗಿ ಏನಂದ್ರೆ, ಈಗ ನನಗೆ ಆರ್ ಆರ್ ಮೂವೀಸು ನನಗೆ ಇಷ್ಟ ಆಗೋದಿಲ್ಲ. ನನಗೆ ಅಂದ್ರೆ ರೊಮ್ಯಾಂಟಿಕ್ ಮೂವೀಸ್ ಅಥವಾ ಒಳ್ಳೆ ಅಂದ್ರೆ ಇಂಟ್ರೆಸ್ಟಿಂಗ್ ಮೂವೀಸ್ ಎಲ್ಲ ಬೇಕಾಗಿರುತ್ತೆ. ಮೂವೀಸ್ ಬೇಕಿರುತ್ತೆ. ಇಲ್ಲಿ ನಾನು ಈ ಸುಖೈಕವಾದ ಅಂದಾಗ ನಾನು ಇಷ್ಟು ಏನೋ ಆರ್ ಆರ್ ಫಿಲಮ್ ಅಲ್ವಾ, ಇದಕ್ಕೆ ₹100 ಕೊಟ್ಟು ಆರ್ ಆರ್ ಫಿಲಮ್ ನೋಡಕ್ ಹೋಗೋ ಬದಲು ಇಲ್ಲ, ನಾನು ಫಿಲಮ್ ನೋಡೋದೇ ನನಗೆ ಖುಷಿಯನ್ನ ಕೊಡಬೇಕು ಅನ್ನುವಂಥದ್ದು. ಇಲ್ಲಿ ಏನಂದ್ರೆ ಸುಖೈಕವಾದ ಅಂದ್ರೆ ನೀನ್ ಯಾವ್ದಕ್ಕೆ ಆದ್ಯತೆ ಕೊಡ್ತೀಯ ಅಂತ. ದುಃಖಕ್ಕೆ ಆದ್ಯತೆ ಕೊಡ್ತೀಯ, ಇಲ್ಲಿ ಹೋಗ್ಬಿಟ್ಟು ನೀನು ಎದ್ರುಕೊಂಡು ಇಲ್ಲದೆಲ್ಲ ಮಾಡ್ಕೊಂಡ್ ಬರೋದ್ಕಿನ್ನ ಇಲ್ಲ, ನನ್ನ ದುಡ್ಡನ್ನ ನಾನು ಇದಕ್ಕೆ ಯೂಸ್ ಮಾಡ್ತೀನಿ ಅನ್ನುವಂಥದ್ದು. ಈಗ ಫಾರ್ ಎಕ್ಸಾಂಪಲ್, ಈಗ ನಿನ್ನ ಹತ್ರ ನೀನೀಗ ಇಲ್ಲಿರ್ತೀಯ ಅಂದ್ಕೊಳ್ಳಿ, ನಿಮ್ಗೆ ಏನೋ ಒಂದು ಬೇಕಿರುತ್ತೆ. ಇಲ್ಲೋದ್ರೆ ಗೋಬಿ ಮಂಚೂರಿ ಸಿಗುತ್ತೆ, ನೀನ್ ಇಲ್ಲೋದ್ರೆ ಗೋಬಿ ಮಂಚೂರಿ ಸಿಗೋದಿಲ್ಲ, ಇಲ್ಲೇನೋ ಒಂದು ಹಾಗಲಕಾಯಿದು ಏನೋ ಒಂದು ಪಲ್ಯ ಸಿಗ್ತಾ ಇರುತ್ತೆ. ಇದು ನಿಮ್ಗೆ ಒಳ್ಳೇದಿರ್ಬೋದು, ಅಂದ್ರೆ ದೇಹಕ್ಕೆ ಆರೋಗ್ಯಕ್ಕೆ ಒಳ್ಳೇದಿರ್ಬೋದು. ಆದ್ರೆ ನೀನೇನ್ ಮಾಡ್ತೀಯ ಅಂದ್ರೆ ಇಲ್ಲಿ ಗೋಬಿ ಮಂಚೂರಿಗ ಮಸಾಲೆಗೆ ಹೋಗ್ತೀಯ ಅಂದ್ರೆ ಆ ತಕ್ಷಣದ ಇದನ್ನು ಮಾಡುವಂಥದ್ದು ಅದೇ ಸುಖೈಕವಾದ. ಅಂದ್ರೆ ಈಗ ಸಿಗುವಂತಹದ್ದೇ ಸುಖವೇ ಸರ್ವಶ್ರೇಷ್ಠ ಎನ್ನುವಂಥದ್ದು. ಇದ್ರೊಳಗಡೆ ಕೆಲವೊಂದು ಸುಖೈಕವಾದದ ವಿಧಗಳಿವೆ ನೋಡಿ. ಮಾನಸಿಕ ಸುಖೈಕವಾದ: ಪ್ರತಿಯೊಬ್ಬ ವ್ಯಕ್ತಿಯು ಸಹಜವಾಗಿ ತನ್ನ ಸುಖವನ್ನು ಹುಡುಕ್ತಾನೆ, ದುಃಖವನ್ನ ತಪ್ಪಿಸುವುದು ಮಾನವನ ಸ್ವಭಾವ ಅನ್ನುವಂಥದ್ದೇ ಮಾನಸಿಕ ಸುಖೈಕವಾದ. ಇನ್ನು ನೈತಿಕ ಸುಖೈಕವಾದ: ಯಾವ ಕಾರ್ಯವು ಹೆಚ್ಚು ಸುಖವನ್ನುಂಟು ಮಾಡುತ್ತದೆಯೋ ಅದೇ ನೈತಿಕವಾಗಿ ಉತ್ತಮ ಎನ್ನುವಂಥದ್ದು. ಮನುಷ್ಯನು ಹೆಚ್ಚು ಸುಖವನ್ನ ನೀಡುವ ಕಾರ್ಯವನ್ನೇ ಮಾಡುವಂಥದ್ದು. ನಾನು ಆಗ್ಲೇ ಹೇಳಿದ್ನಲ್ಲ ಅಷ್ಟು. ಸುಖೈಕವಾದದ ಪ್ರಯೋಜನಗಳೇನಪ್ಪ ಅಂದ್ರೆ, ಜೀವನದಲ್ಲಿ ಸಂತೋಷ ಮತ್ತು ನೆಮ್ಮದಿಯಾಗಿ ಮಹತ್ವವನ್ನು ನೀಡುವಂಥದ್ದು, ಅನಗತ್ಯ ದುಃಖವನ್ನ ಕಡಿಮೆ ಮಾಡೋದು, ಸುಮ್ಮನೆ ಒತ್ತಡವನ್ನು ತಗೊಳ್ಳೋದಲ್ಲ, ವ್ಯಕ್ತಿಯ ಕಲ್ಯಾಣವನ್ನು ಉತ್ತೇಜಿಸುತ್ತದೆ, ಉಪಯುಕ್ತವಾದ ಬೆಳವಣಿಗೆಗೆ ಆಧಾರ ಆಗಿರುವಂಥದ್ದು. ಇದರಲ್ಲಿ ಕೆಲವೊಂದು ಮಿತಿಗಳಿವೆ. ಕೇವಲವನ್ನ ಸುಖವನ್ನೇ ಗುರಿಯಾಗಿಟ್ಟರೆ ನೈತಿಕ ಮೌಲ್ಯಗಳ ಪರಿಗಣನೆ ಆಗೋದಿಲ್ಲ. ಹೌದು, ಕ್ಷಣಿಕ ಸುಖವು ದೀರ್ಘಕಾಲದ ಹಾನಿಗೆ ಆಗ್ಬೋದು. ನಾನು ಆಗ್ಲೇ ಹೇಳಿದ್ನಲ್ಲ, ನೀವು ಯಾವಾಗ್ಲೂ ಗೋಬಿನ ತಿಂತಾ ಇದ್ರೆ ಬೊಜ್ಜು ಬರುತ್ತೆ, ಡಯಾಬಿಟಿಸ್ ಅದು ಇದು ಬರುತ್ತೆ. ಹಾಗೆ ಎಲ್ಲರಿಗೂ ಒಂದೇ ರೀತಿಯ ಸುಖ ಇರುವುದಿಲ್ಲ. ಕರ್ತವ್ಯ, ನ್ಯಾಯ, ಸತ್ಯ, ಜವಾಬ್ದಾರಿಗಳ ಮೌಲ್ಯಗಳಿಗೆ ಕಡಿಮೆ ಪ್ರಾಮುಖ್ಯತೆ ಸಿಗಬಹುದು ಈ ಸುಖೈಕವಾದದಿಂದ ಎನ್ನುವಂಥದ್ದು. ಉದಾಹರಣೆಗೆ, ಕಠಿಣ ಪರಿಶ್ರಮದ ನಂತರ ವಿಶ್ರಾಂತಿ ಪಡೆಯುವುದು ಸುಖೈಕವಾದಕ್ಕೆ ಉದಾಹರಣೆ ಆಗುತ್ತೆ. ಆರೋಗ್ಯಕರ ಆಹಾರ ಸೇವಿಸಿ ದೀರ್ಘಕಾಲ ಆರೋಗ್ಯವನ್ನ ಕಾಪಾಡ್ಕೊಳ್ಬೇಕಾಗುತ್ತೆ. ಇತರರಿಗೆ ಸಹಾಯ ಮಾಡಿ ಮಾನಸಿಕ ತೃಪ್ತಿಯನ್ನು ಪಡೆಯುವಂಥದ್ದು ಕೂಡ ಸುಖೈಕವಾದವೇ ಆಗಿದೆ. ಈಗ ನಾವೆರಡು ನೋಡಿವಿ, ಆಂತರಿಕ ಒಳ್ಳೆತನ, ಬಾಹ್ಯ ಒಳ್ಳೆತನ ನೋಡಿವಿ. ಇನ್ನೊಂದು ಎರಡನೇದಾಗಿ ಸುಖೈಕವಾದವನ್ನು ನೋಡಿದ್ವಿ. ಈಗ ನೈತಿಕ ಬಹುತ್ವವಾದ ಎನ್ನುವಂಥದ್ದು, ಎಥಿಕಲ್ ಪ್ಲೂರಲಿಸಮ್ ಎನ್ನುವಂಥದ್ದು, ಇದನ್ನ ನೋಡ್ಬಿಡೋಣ. ಏನಿದು ನೈತಿಕ ಬಹುತ್ವವಾದ ಅಂದ್ರೆ? ನೈತಿಕ ಬಹುತ್ವವಾದ ಎಂದರೆ ನೈತಿಕ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಒಂದೇ ಒಂದು ನೈತಿಕ ತತ್ವ ಅಥವಾ ಮೌಲ್ಯಗಳು ಸಾಕಾಗುವುದಿಲ್ಲ ಎಂಬ ದೃಷ್ಟಿಕೋನ. ಜೀವನದಲ್ಲಿ ಅನೇಕ ಮೌಲ್ಯಗಳು, ಸತ್ಯ, ನ್ಯಾಯ, ಕರುಣೆ, ಸಮಾನತೆ, ಜವಾಬ್ದಾರಿ ಇತ್ಯಾದಿ ಸಮಾನವಾಗಿ ಮುಖ್ಯವಾಗಿರುತ್ತವೆ. ಸಂದರ್ಭಕ್ಕೆ ಅನುಗುಣವಾಗಿ ಯಾವ ಮೌಲ್ಯಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಬೇಕು ಎಂಬುದು ವಿವೇಚನೆಗೆ ನಿರ್ಧರಿಸಿದ್ದು. ಅಂದ್ರೆ ಅರ್ಥ ಆಯ್ತು ಅನ್ಕೊಂಡಿದ್ದೀನಿ. ನೈತಿಕ ಬಹುತ್ವವಾದ ಅಂದ್ರೆ ಕೇವಲ ಒಂದಿರೋದಿಲ್ಲ, ತುಂಬಾ ಇರುತ್ತೆ. ಅದ್ರೊಳಗಡೆ ಯಾವುದು ಹೆಚ್ಚಿನ ಆದ್ಯತೆ ನೀಡುತ್ತೋ ನೀಡಬೇಕು ಅನ್ನುವಂಥದ್ದೇ ನೈತಿಕ ಬಹುತ್ವವಾದ. ವ್ಯಾಖ್ಯಾನ ನೋಡೋಣ.
ನೈತಿಕ ಬಹುತ್ವವಾದವು ನೈತಿಕ ಜೀವನದಲ್ಲಿ ಒಂದಕ್ಕಿಂತ ಹೆಚ್ಚು ಮೂಲಭೂತ ಮೌಲ್ಯಗಳು ಇವೆ, ಅವುಗಳ ನಡುವೆ ಸಮತೋಲನ ಸಾಧಿಸುವುದು ಅಗತ್ಯವೆಂದು ಹೇಳುವುದೇ ಈ ಸಿದ್ಧಾಂತ. ನೈತಿಕ ಬಹುತ್ವವಾದವು ನೈತಿಕ ಜೀವನದಲ್ಲಿ ಒಂದಕ್ಕಿಂತ ಹೆಚ್ಚು ಮೂಲಭೂತ ಮೌಲ್ಯಗಳು ಇವೆ, ಅವುಗಳ ನಡುವೆ ಸಮತೋಲನವನ್ನು ಸಾಧಿಸುವುದು ಅಗತ್ಯವಿದೆ ಎಂದು ಹೇಳುವುದೇ ನೈತಿಕ ಬಹುತ್ವವಾದ. ಇದರ ತತ್ವಗಳು ಹೀಗಿದೆ. ನೈತಿಕ ಬಹುತ್ವವಾದದ ಪ್ರಮುಖ ತತ್ವಗಳು: ಹಲವಾರು ನೈತಿಕ ಮೌಲ್ಯಗಳ ಅಸ್ತಿತ್ವ. ಅಂದ್ರೆ ನಿಮ್ಗೆ ಗೊತ್ತಿರಲಿ, ಮೌಲ್ಯ ಅನ್ನುವಂಥದ್ದು ಒಂದೇ ಮೌಲ್ಯವಲ್ಲ, ಅನೇಕ ಮೌಲ್ಯಗಳಿದಾವೆ. ಉದಾಹರಣೆಗೆ ಸತ್ಯ, ನ್ಯಾಯ, ಕರುಣೆ, ಪ್ರಾಮಾಣಿಕತೆ, ಸಮಾನತೆ. ಸಂದರ್ಭಾನುಸಾರ ನಿರ್ಧಾರ. ಪ್ರತಿಯೊಂದು ಪರಿಸ್ಥಿತಿಯಲ್ಲೂ ಒಂದೇ ನಿಯಮ ಅನ್ವಯಿಸುವುದಿಲ್ಲ, ಸಂದರ್ಭವನ್ನ ಗಮನಿಸಿ ಸೂಕ್ತ ನಿರ್ಧಾರವನ್ನ ತೆಗೆದುಕೊಳ್ಬೇಕು. ಇನ್ನು ಇದರಲ್ಲಿ ಮೌಲ್ಯಗಳ ನಡುವೆ ಸಂಘರ್ಷ. ಕೆಲವೊಮ್ಮೆ ಎರಡೂ ಒಳ್ಳೆಯ ಮೌಲ್ಯಗಳು ಪರಸ್ಪರ ಘರ್ಷಿಸಬಹುದು. ಉದಾಹರಣೆಗೆ, ಸತ್ಯ ಹೇಳುವುದರಿಂದ ಯಾರಿಗಾದರೂ ಹಾನಿಯಾಗುವ ಸಾಧ್ಯತೆ ಇದ್ದರೆ ಸತ್ಯ ಮತ್ತು ಕರುಣೆಯ ನಡುವೆ ಅಸಮತೋಲನ ಉಂಟಾಗುವಂಥದ್ದು. ನೀವು ಅನುಭವಿಸಿರ್ತೀರ, ನಿಮಗೂ ಗೊತ್ತಿರುತ್ತೆ. ಈಗ ಯಾವುದೋ ಒಂದು ಸತ್ಯ ಇರುತ್ತೆ, ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ SLC ಯಲ್ಲಿ ಫೇಲ್ ಆಗಿದ್ದಾನೆ ಅಂತ ಹೇಳಿದ್ರೆ ಅವನಿಗೆ ದುಃಖ ಆಗುತ್ತೆ, ಬಟ್ ಹೇಳಲೇಬೇಕು ಸತ್ಯ. ಆ ಗೊಂದಲದ ಪರಿಸ್ಥಿತಿ ಎದುರಾಗುತ್ತೆ ಅನ್ನುವಂಥದ್ದು. ಇನ್ನು ಸಮತೋಲನದ ಅಗತ್ಯ. ಯಾವುದೇ ಒಂದು ಮೌಲ್ಯಕ್ಕೆ ಅತಿಯಾದ ಪ್ರಾಮುಖ್ಯತೆ ನೀಡದೆ ಎಲ್ಲಾ ಮೌಲ್ಯಗಳ ನಡುವೆ ಸಮತೋಲನ ಸಾಧಿಸಬೇಕು. ಇನ್ನು ವೈವಿಧ್ಯತೆಗೆ ಗೌರವ. ವ್ಯಕ್ತಿಗಳ ಮತ್ತು ಸಾಮಾಜಿಕ ನೈತಿಕ ಅಭಿಪ್ರಾಯಗಳ ಭಿನ್ನತೆ ಇರಬಹುದು, ಅವುಗಳನ್ನು ಗೌರವದಿಂದ ಸ್ವೀಕರಿಸುವ ಮನೋಭಾವ ಅಗತ್ಯ. ಇನ್ನು ನೈತಿಕ ಬಹುತ್ವವಾದದ ಉದಾಹರಣೆಗಳನ್ನು ನೋಡೋಣ. ವೈದ್ಯರು ರೋಗಿಯ ಗೌಪ್ಯತೆಯನ್ನು ಕಾಪಾಡುವುದರ ಜೊತೆಗೆ ಸಮಾಜದ ಸುರಕ್ಷತೆಯನ್ನು ಪರಿಗಣಿಸಬೇಕು. ಇದು ಆಕ್ಚುಲಿ ನೈತಿಕ ಬಹುತ್ವವಾದ. ಈಗ ಡಾಕ್ಟ್ರಿಗೆ ಗೊತ್ತಿರುತ್ತೆ ಅವನಿಗೆ ಏನ್ ರೋಗ ಇದೆ ಅಂತ, ಬಟ್ ಅದನ್ನ ಕಾಪಾಡಬೇಕಲ್ವಾ, ಸುರಕ್ಷತೆಯನ್ನ ಸಮಾಜದ ಜೊತೆ. ಅದಕ್ಕೋಸ್ಕರ ಈ ಫಾರ್ ಎಕ್ಸಾಂಪಲ್ ಯಾವ್ದು HIV ಏನಾದ್ರು ಇದ್ರೆ ಅದನ್ನ ಗೌಪ್ಯವಾಗಿ ಇಡಬೇಕಾಗುತ್ತೆ. ಅದು ಬಹುತ್ವವಾದ ನೈತಿಕ. ನ್ಯಾಯಾಧೀಶರು ಕಾನೂನು, ನ್ಯಾಯ, ಮಾನವೀಯತೆಯ ನಡುವೆ ಸಮತೋಲನವನ್ನು ಕಾಪಾಡಬೇಕು. ಶಿಕ್ಷಕರು ಶಿಸ್ತು ಮತ್ತು ವಿದ್ಯಾರ್ಥಿಗಳ ಕಲ್ಯಾಣಕ್ಕೆ ಎರಡೂ ಸಮಾನ ಮಹತ್ವವನ್ನು ನೀಡಬೇಕು. ಇದರಿಂದ ಪ್ರಯೋಜನಗಳೇನು ಅಂತ, ನೈತಿಕ ಬಹುತ್ವವಾದ ಪ್ರಯೋಜನಗಳನ್ನು ನೋಡೋಣ. ವಿಭಿನ್ನ ಮೌಲ್ಯಗಳಿಗೆ ಸಮಾನ ಗೌರವ ನೀಡುತ್ತದೆ. ವಾಸ್ತವ ಜೀವನದ ಸಂಕೀರ್ಣ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರ ನೀಡಲು ಸಹಾಯಕ. ಸಹಿಷ್ಣುತೆ ಪರಸ್ಪರ ಗೌರವ ಬೆಳೆಸುತ್ತದೆ. ನ್ಯಾಯಸಮ್ಮತ ಮತ್ತು ಮಾನವೀಯ ನಿರ್ಧಾರಗಳನ್ನು ಉತ್ತೇಜಿಸುತ್ತದೆ. ಪ್ರಭುತ್ವದ ಮೌಲ್ಯಗಳು ಬಲಪಡಿಸುತ್ತದೆ. ಓಕೆ, ಇನ್ನು ಇದರಲ್ಲಿ ಕೆಲವೊಂದು ಮಿತಿಗಳಿವೆ. ಅವೇನಪ್ಪಾ ಅಂದ್ರೆ, ಯಾವ ಮೌಲ್ಯಕ್ಕೆ ಹೆಚ್ಚು ಆದ್ಯತೆ ನೀಡಬಹುದು ಎಂಬ ಗೊಂದಲ ಉಂಟಾಗುತ್ತದೆ. ಕಾಮನ್ನು. ವಿಭಿನ್ನ ವ್ಯಕ್ತಿಗಳು ವಿಭಿನ್ನ ನಿರ್ಧಾರಗಳಿಗೆ ಬರಬಹುದು. ನಿರ್ಧಾರ ತೆಗೆದುಕೊಳ್ಳಲು ಹೆಚ್ಚು ಸಮಯ, ವಿವೇಚನೆ ಅಗತ್ಯ. ಮೌಲ್ಯಗಳ ಸಂಘರ್ಷದಿಂದ ಏಕರೂಪತೆ ಕಷ್ಟವಾಗಬಹುದು. ಇನ್ನು ಬಹುತ್ವವಾದದ ಪ್ರತಿಪಾದಕರು ಅಂದ್ರೆ WD ರೋಸ್ ಹೇಳ್ತಾರೆ, ಹಲವಾರು ಪ್ರಾಥಮಿಕ ಕರ್ತವ್ಯಗಳ ಪರಿಕಲ್ಪನೆಯನ್ನ ನಾವು ನೈತಿಕ ಬಹುತ್ವವಾದ ಅಂತ ಕರಿತೀವಿ. ಇನ್ನು ಇವ್ರು ಹೇಳ್ತಾರೆ, ಇಸಾಯ್ ಬರ್ಲಿನ್ ಅಂತ ಏನಿದ್ದಾರೆ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಬಹುತ್ವವಾದದ ಪರಿಕಲ್ಪನೆಯನ್ನ ಜನಪ್ರಿಯಗೊಳಿಸಿದವರು ಇವರು. ಓಕೆ, ಇನ್ನು ಮೂರನೇದು ಆಯ್ತಲ್ವಾ, ಒಂದು ಆಂತರಿಕ ಮತ್ತು ಬಾಹ್ಯ ಒಳ್ಳೆತನ. ಇನ್ನೊಂದು ಯಾವುದು ಬಹುತ್ವ, ಇದು ಬಂತು. ಇನ್ನೊಂದು ಯಾವುದು ಮರ್ತು ಹೋಯ್ತಲ್ಲಪ್ಪ. ಓಕೆ, ಒಂದು ಆಂತರಿಕ ಮತ್ತು ಬಾಹ್ಯ ಒಳ್ಳೆತನ, ಆಮೇಲೆ ಸುಖೈಕವಾದ, ಆಮೇಲೆ ನಾವು ನೋಡಿದ್ದು ಯಾವುದು ನೈತಿಕ ಬಹುತ್ವವಾದ. ಇದೀಗ ನಾವು ನೋಡ್ತಾ ಇರೋದಂಥದ್ದು ನಾಲ್ಕನೇದು, ಅದುವೇ ಯಾವುದು ಸ್ವವಾಸ್ತವೀಕರಣ ಅಥವಾ ಆತ್ಮ ವಿಶ್ವಾಸ ಅನ್ನುವಂಥದ್ದು. ಸೆಲ್ಫ್ ರಿಯಲೈಸೇಷನ್ ಅಥವಾ ಇಂಡೋಮಿನಿಸಮ್ ಅನ್ನುವಂಥದ್ದು. ಇಲ್ಲಿ ಏನ್ ಗೊತ್ತಾ, ಸ್ವವಾಸ್ತವೀಕರಣ ಅಥವಾ ಆತ್ಮವಿಕಾಸ ಎಂಬುದನ್ನ ನೈತಿಕ ತತ್ವಶಾಸ್ತ್ರದಲ್ಲಿ ವ್ಯಕ್ತಿಯ ಸಂಪೂರ್ಣ ಸಾಮರ್ಥ್ಯವನ್ನು ಅರಿತು ಸದ್ಗುಣ ಮತ್ತು ಅರ್ಥಪೂರ್ಣ ಜೀವನವನ್ನು ನಡೆಸುವುದೇ ಪರಮ ಒಳಿತು ಎಂದು ಹೇಳುವ ಸಿದ್ಧಾಂತವಾಗಿದೆ. ಇಲ್ಲಿ ಸುಖ ಮಾತ್ರ ಗುರಿಯಾಗೋದಿಲ್ಲ, ಉತ್ತಮ ಸದ್ಗುಣಗಳು, ಸಮಾಜದ ಹಿತ ಮುಖ್ಯವಾಗುತ್ತೆ. ಸಿಂಪಲ್ ಆಗಿ ಹೇಳ್ಬಿಡ್ತೀನಿ ನಾನು ಇದು ಹೇಗೆ ಅಂತ. ಸ್ನೇಹಿತರೆ, ಇಲ್ಲಿ ಏನಿದೆ, ಸುಖ ಒಂದೇ ಇಂಪಾರ್ಟೆಂಟ್ ಅಲ್ಲ, ಕೇವಲ ಒಂದು ತತ್ವ ಇಂಪಾರ್ಟೆಂಟ್ ಅಲ್ಲ, ಎಲ್ಲಾ ತತ್ವಗಳು ಬೇಕು. ಉತ್ತಮ ವ್ಯಕ್ತಿತ್ವ, ತನ್ನನ್ನ ತಾನೇ ತಿದ್ದಿಕೊಂಡು ಬೆಳೆಯುವಂಥದ್ನೇ ಇಲ್ಲಿ ನಾವು ಏನಂತ ಕರಿತೀವಿ ಅಂದ್ರೆ ಆತ್ಮವಿಕಾಸ ಅಂತ ಕರಿತೀವಿ. ಸೆಲ್ಫ್ ರಿಯಲೈಸೇಷನ್, ವ್ಯಕ್ತಿಯಲ್ಲಿರುವ ಪ್ರತಿಭೆ, ಸಾಮರ್ಥ್ಯ ಮತ್ತು ನೈತಿಕ ಗುಣಗಳನ್ನ ಪೂರ್ಣವಾಗಿ ಬೆಳೆಸಿಕೊಳ್ಳುವಂಥದ್ದು. ಎಂಡೋನಿಸಮ್ ಅಂದ್ರೆ ನಿಮ್ಗೆ ಹೇಳಿದಲ್ಲ, ವಿಕಾಸ ಎನ್ನುವಂಥದ್ದು ಏನಿದೆ, ಅದು ಸದ್ಗುಣಗಳೊಂದಿಗೆ ಬದುಕಿ ನಿಜವಾದ ಸಂತೃಪ್ತಿ ಜೀವನವನ್ನು ಪರಿಪೂರ್ಣತೆಯನ್ನು ಸಾಧಿಸುವಂಥದ್ದು. ಇಲ್ಲಿ ನಿಮ್ಗೆ ಇನ್ನೂ ಅರ್ಥ ಆಗುತ್ತೆ ಪ್ರಮುಖ ತತ್ವಗಳನ್ನು ನೋಡಿದ್ರೆ. ಮಾನವ ಜೀವನದ ಪ್ರಮುಖ ಗುರಿ ಆತ್ಮವಿಕಾಸವಾಗಿದೆ. ಸದ್ಗುಣಗಳನ್ನ ಬೆಳೆಸುವುದು ಉತ್ತಮ ಜೀವನದ ಆಧಾರ. ಸುಖಕ್ಕಿಂತ ಅರ್ಥಪೂರ್ಣ ಜೀವನ ಮುಖ್ಯ. ನೋಡಿ, ಸುಖೈಕವಾದದಲ್ಲಿ ಸುಖ ಇಂಪಾರ್ಟೆಂಟ್ ಅಂತಾರೆ, ಬಟ್ ಇಲ್ಲಿ ಆತ್ಮವಿಕಾಸದಲ್ಲಿ ಏನಿದೆ, ಇಲ್ಲಿ ಸುಖ ಮುಖ್ಯ ಅಲ್ಲ, ಜೀವನ ಮುಖ್ಯ ಅಂತಾರೆ. ವ್ಯಕ್ತಿ ಮತ್ತು ಸಮಾಜದ ಹಿತ ಪರಸ್ಪರ ಸಂಬಂಧ ಹೊಂದಿರುವಂಥದ್ದು. ಬುದ್ಧಿವಂತಿಕೆ, ನೈತಿಕತೆ,
ಆತ್ಮ ನಿಯಂತ್ರಣ ಮತ್ತು ಜೀವನವನ್ನ ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುತ್ತೆ. ಇನ್ನು ಪ್ರಮುಖ ತತ್ವಜ್ಞಾನಿಗಳು ಹೇಳ್ತಾರೆ, ಅರಿಸ್ಟಾಟಲ್ ಹೇಳ್ತಾರೆ, ಯುಡೋಮೋನಿಸಮ್ ನ ಪ್ರಮುಖ ಪ್ರತಿಪಾದಕರು ಇವರೇ ಆಗಿರ್ತಾರೆ. ಇವರ ಪ್ರಕಾರ ಸದ್ಗುಣಗಳು ಅಭ್ಯಾಸದಿಂದಲೇ ನಿಜವಾದ ಸಂತೋಷ ದೊರೆಯುತ್ತೆ ಅಂತ ಹೇಳ್ತಾರೆ. ಇನ್ನು ಪ್ಲೇಟೋ ಏನ್ ಹೇಳ್ತಾರೆ ಅಂದ್ರೆ, ಆತ್ಮದ ವಿಕಾಸ, ಆತ್ಮದ ಬೆಳವಣಿಗೆ ಮತ್ತು ನ್ಯಾಯಯುತ ಜೀವನಕ್ಕೆ ಮಹತ್ವ ನೀಡಿದ್ರು. TH ಗ್ರೀನ್ ಏನ್ ಹೇಳ್ತಾರೆ, ಸಮಾಜದ ಒಳಿತಿಗಾಗಿ ವ್ಯಕ್ತಿಯ ವಿಕಾಸವನ್ನ ಸಂಬಂಧಿಸಿದ್ರು. ನಾವಾಗ್ಲೇ ಫಸ್ಟ್ ಏನ್ ನೋಡಿದ್ವಲ್ಲ, ಅದು ಕೂಡ ಅರಿಸ್ಟಾಟಲೇ ಆಗಿರ್ತಾರೆ ಸ್ನೇಹಿತರೆ. ಇನ್ನು ಇದರ ಲಕ್ಷಣಗಳು ಅಂದ್ರೆ ಆತ್ಮಜ್ಞಾನ, ಆತ್ಮವಿಶ್ವಾಸ, ಆತ್ಮಶಿಸ್ತು, ನೈತಿಕ ಮೌಲ್ಯಗಳ ಪಾಲನೆ, ಸಮಾಜದ ಕಲ್ಯಾಣಗಳ ಬಗ್ಗೆ ಕಾಳಜಿ, ನಿರಂತರ ಕಲಿಕೆ, ಬೆಳವಣಿಗೆ ಇರುವಂಥದ್ದು. ಇನ್ನು ಇದರ ಪ್ರಯೋಜನಗಳೇನಪ್ಪ ಅಂದ್ರೆ, ವ್ಯಕ್ತಿತ್ವ ವಿಕಸನಕ್ಕೆ ಸಹಾಯ, ನೈತಿಕ ಜೀವನ ನಡೆಸಲು ಪ್ರೇರಣೆ, ಸಮಾಜದಲ್ಲಿ ಜವಾಬ್ದಾರಿಯುತ ನಾಗರಿಕರನ್ನ ರೂಪಿಸುವಂಥದ್ದು, ಶಾಶ್ವತ ಸಂತೃಪ್ತಿ, ಆತ್ಮಸಂತೃಪ್ತಿಯನ್ನ ದೊರೆಯುವಂಥದ್ದು, ಉತ್ತಮ ನಾಯಕತ್ವ ಮತ್ತು ಸೇವಾ ಮನೋಭಾವವನ್ನು ಬೆಳೆಸಿಕೊಳ್ಳುವಂಥದ್ದು. ಉದಾಹರಣೆಗೆ, ಒಬ್ಬ ಶಿಕ್ಷಕ ಕೇವಲ ಸಂಬಳಕ್ಕಾಗಿ ಕೆಲಸ ಮಾಡದೆ ವಿದ್ಯಾರ್ಥಿಗಳ ಜ್ಞಾನ ವಿಕಾಸಕ್ಕೆ ಸಮರ್ಪಣೆಯಿಂದ ಕೆಲಸ ಮಾಡುವಂಥದ್ದು. ವೈದ್ಯರು ಸೇವಾ ಮನೋಭಾವದಿಂದ ರೋಗಿಗಳಿಗೆ ಚಿಕಿತ್ಸೆ ನೀಡುವುದು. ವಿದ್ಯಾರ್ಥಿಗಳು ಅಂಕಗಳ ಜೊತೆಗೆ ಉತ್ತಮ ವ್ಯಕ್ತಿತ್ವ, ನೈತಿಕ ಮೌಲ್ಯಗಳನ್ನು ಬೆಳೆಸಿಕೊಳ್ಳುವಂಥದ್ದು. ಇನ್ನು ಚಾಪ್ಟರ್ 2 ಮಾನವನ ನಡವಳಿಕೆ ಮತ್ತು ನಿಯಮ ಮತ್ತು ತತ್ವಗಳು. ಅದಿರಲಿ, ಈಗ ಒಂದ್ಸರಿ ರೀಕಾಲ್ ಮಾಡ್ಕೊಂಡ್ಬಿಡೋಣ. ಅದಕ್ಕಿಂತ ಮುಂಚಿತವಾಗಿ ನಿಮಗೆ PDF ಇದ್ರ ಬಗ್ಗೆ, ಇದು PDF ಅನ್ನ ತುಂಬಾ ಜನ ಕೇಳ್ತಾ ಇದ್ರಿ ಸ್ನೇಹಿತರೆ. ಇದರ PDF ಇದೀಗ ಲಭ್ಯವಿದೆ. ಈ ನಂಬರ್ಗೆ 9945005138ಗೆ ನೀವು ಕಾಲ್ ಮಾಡಿ, ಅದು ಕಾಲ್ ಬೇಡ, ಆದಷ್ಟು ವಾಟ್ಸಪ್ಪಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಿ ಇದನ್ನು ಪಡ್ಕೋಬಹುದು. ಇದರ ಬೆಲೆ 149 ರೂಪೀಸ್ ಇರುತ್ತೆ. ಈ PDF ನಿಮಗೆ ವಾಟ್ಸಪ್ ಅಥವಾ ಇಮೇಲ್ ಮೂಲಕ ನಿಮಗೆ ಸಿಗುತ್ತೆ. ಯಾವುದು ಇಮೇಲ್ ಮೂಲಕ ಸಿಗುತ್ತೆ. ಓಕೆ, ಕ್ಲಿಯರ್. ಇದಲ್ಲದೆ ನಮ್ಮ ಹತ್ರ ಯಾವೆಲ್ಲ PDF ಇದೆ ಅಂತ ನಿಮಗೆ ಗೊತ್ತಿದೆ. ಸೋಷಿಯಲ್ ಸೈನ್ಸ್ 6 to 10 ಇರುವಂಥದ್ದು, ಸೈನ್ಸ್ 6 to 10 ಇರುವಂಥದ್ದು, ಕಂಪ್ಯೂಟರ್ ಇರುವಂಥದ್ದು, ಯಾವುದು ಕಂಪ್ಯೂಟರ್ ಇರುವಂಥದ್ದು, ಕನ್ನಡ ಇರುವಂಥದ್ದು, ಕನ್ನಡ ಕೂಡ ಇರುವಂಥದ್ದು. ಇನ್ನುಳಿದಂತೆ ಯಾವುದಿದೆ? ಓಕೆ, ಇಷ್ಟೇ. ನಿಮ್ಗೆ ಯಾವುದೇ PDF ಬೇಕು ಅಂದ್ರೂ ನಮ್ಮ ಹತ್ರ ಯಾವ್ದಾವ್ದು ಅವೈಲೇಬಲ್ ಇದೆ ಅದನ್ನ ಹೇಳ್ತೀವಿ. ಈ ನಂಬರ್ಗೆ ನೀವು ವಾಟ್ಸಪ್ ಮೂಲಕ ಒಂದು ಆಯ್ ಅಂತ ಮೆಸೇಜ್ ಹಾಕಿದ್ರೆ ನಿಮ್ಗೆ ಯಾವ್ದು ಬೇಕೋ ಅದನ್ನ ಹೇಳ್ತೀವಿ. ಇನ್ನು ಈ PDF ಬಗ್ಗೆ ಹೇಳ್ತಾ ಇದ್ದೀನಿ. ಈಗ ಆಲ್ರೆಡಿ ನೀವು ಯಾರಾದ್ರೂ PDF ಬೈಯನ್ನ ಮಾಡಿದ್ರೆ ಸ್ನೇಹಿತರೆ, ಇನ್ನೂ ಒಂದು ಚಾಪ್ಟರ್ ಅನ್ನ ಎಕ್ಸ್ಟ್ರಾ GPT-ಗೆ ಏನು ಆ್ಯಡ್ ಮಾಡಿದ್ದಾರೆ ಅದನ್ನು ಕೂಡ ನಾವು ಕವರ್ ಮಾಡಿದ್ದೇವೆ. ಸೊ ಅದನ್ನ ನಿಮ್ಗೆ ಆಲ್ರೆಡಿ ಬೈ ಮಾಡಿರೋರಿಗೆ ಅದು ಉಚಿತವಾಗಿ ಸಿಗುತ್ತೆ. ಇನ್ನು ಮುಂದೆ ಸೇವ್ ತಗೊಳ್ಳೋರ್ಗು ಕೂಡ ಇದು ಆ್ಯಡ್ ಆಗಿರುವಂಥದ್ದು. ಅದ್ಯಾವ್ದಪ್ಪ ಚಾಪ್ಟರ್ ಅಂತ ತೋರಿಸ್ಬಿಡ್ತೀನಿ. ಸ್ನೇಹಿತರೆ, ನೀವು ನೋಡ್ಬೋದು ಮೌಲ್ಯ ಶಿಕ್ಷಣದ ಅರ್ಥ. ಮೌಲ್ಯ ಶಿಕ್ಷಣದ ಅರ್ಥ, ಇದನ್ನ ಹೊಸ ಚಾಪ್ಟರ್ ಅನ್ನ ಸೇರಿಸಿದ್ದಾರೆ. ಈ ಚಾಪ್ಟರ್ ಅನ್ನ ಕೂಡ ಆ್ಯಡ್ ಮಾಡಿರುವಂಥದ್ದು ನೋಡ್ತಾ ಇದ್ದೀರಾ. ಅಂದ್ರೆ ಮೌಲ್ಯ ಶಿಕ್ಷಣದ ಅರ್ಥ ಮತ್ತು ವ್ಯಾಖ್ಯಾನಗಳೇನಿದೆ ಇದನ್ನ ನಾವು ಈಗ PDF-ಗೆ ಹೊಸದಾಗಿ ಆ್ಯಡ್ ಮಾಡಿದ್ದೀವಿ. ಈಗ ಆಲ್ರೆಡಿ ಯಾರು ಬೈ ಮಾಡಿದ್ದೀರಾ ಅವರಿಗೆ ಈ 6-7 ಪೇಜ್ ಸಪ್ರೇಟ್ ಆಗಿ PDF ಅನ್ನ ಕಳಿಸ್ಕೊಡುವಂತ ಕೆಲಸವನ್ನು ಮಾಡ್ತೀವಿ. ಯಾರು ಆಲ್ರೆಡಿ ತಗೊಂಡಿದ್ದೀರಾ ಅವರು, ಸರ್ ನನಗೆ ಅಪ್ಡೇಟ್ ಅದು ಈ PDF ಬೇಕು ಅಂದ್ರೆ 6 ಪೇಜ್ 7 ಪೇಜ್ PDF ಬೇಕು ಅಂದ್ರೆ ಕಳಿಸ್ಕೊಡುವಂತ ಮಾಡ್ತೀವಿ. ನೋಡಿ, ಮೌಲ್ಯ ಶಿಕ್ಷಣದ ಬೋಧನಾ ವಿಧಾನಗಳು ಮತ್ತೆ ಮೌಲ್ಯ ಶಿಕ್ಷಣದ ಅರ್ಥ ಮತ್ತು ವ್ಯಾಖ್ಯಾನಗಳು ಏನಿತ್ತು ಅದನ್ನ ಇಲ್ಲಿ ಕವರ್ ಮಾಡಿದ್ದೀವಿ. ಈ ಎಕ್ಸ್ಟ್ರಾ ಅಂದ್ರೆ ಈಗ ಆಲ್ರೆಡಿ ಬೈ ಮಾಡಿರೋರಿಗೆ ಎಕ್ಸ್ಟ್ರಾ PDF ಏನಿದೆ ಅದನ್ನ ಕಳಿಸ್ಕೊಡುವಂತ ಕೆಲಸವನ್ನ ಮಾಡ್ತೀವಿ ಸ್ನೇಹಿತರೆ. ಇನ್ನು ಸ್ನೇಹಿತರೆ, ಆಗ್ಲೇ ಹೇಳ್ದಂದ್ರೆ ನಿಮ್ಗೆ ಏನಾದ್ರು ಈಗ PDF ಏನಾದ್ರು ಅವೈಲೇಬಲ್ ಇದೆ ಬೇಕು ಅಂದ್ರೆ ಈ ನಂಬರ್ಗೆ 9945005138ಗೆ ಆದಷ್ಟು ವಾಟ್ಸಪ್ ಅನ್ನೇ ಮಾಡಿ ಸ್ನೇಹಿತರೆ. ಕರೆಯನ್ನ ಮಾಡಕ್ ಹೋಗ್ಬೇಡಿ. 9945005138ಕ್ಕೆ ಮಾಡಿದ್ರೆ ನಿಮ್ಗೆ ಇದರ PDF ಸಿಗುತ್ತೆ ಸ್ನೇಹಿತರೆ. ನಿಮ್ಗೆ ಆಲ್ರೆಡಿ ನಾನು ಈಗಾಗಲೇ ಆರೋಗ್ಯ ಶಿಕ್ಷಣವನ್ನು ಕಂಪ್ಲೀಟ್ ಮಾಡಿದ್ದೀನಿ. ಆರೋಗ್ಯ ಶಿಕ್ಷಣವನ್ನು ಕಂಪ್ಲೀಟ್ ಮಾಡ್ಕೊಟ್ಟಿದ್ದೀನಿ. ಮೌಲ್ಯ ಶಿಕ್ಷಣದಲ್ಲಿ 1 ಚಾಪ್ಟರ್ ಅನ್ನ ಕಂಪ್ಲೀಟ್ ಮಾಡಿದ್ದೀನಿ. ಇನ್ನ ಮೌಲ್ಯ ಶಿಕ್ಷಣದಲ್ಲಿ 8 ಚಾಪ್ಟರ್ಗಳಿದೆ. ಮ್ಯಾಕ್ಸಿಮಮ್ 8 ದಿನದಲ್ಲಿ ಅದನ್ನ ಮುಗಿಸುವಂತ ಕೆಲಸವನ್ನ ಮಾಡ್ತೀನಿ. ಅಲ್ಲಿವರೆಗೂ ನೀವೇನ್ ಮಾಡ್ತಾ ಇರ್ಬೇಕು, ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿರ್ಬೇಕು, ನಮ್ಮನ್ನ ಫಾಲೋ ಮಾಡ್ತಾ ಇರ್ಬೇಕು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ಧನ್ಯವಾದಗಳು. ಜೈ ಕರ್ನಾಟಕ.